ನಮಸ್ಕಾರ, ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಯಂ ವೈದ್ಯರ ನೇಮಕ ಮತ್ತು ಸ್ವಚ್ಛತೆ ಕುರಿತು ಮನವಿ. ರೋಣ ತಾಲೂಕಿನ ಹೊಳೆಆಲೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಯಂ ವೈದ್ಯರ ನೇಮಕ ಹಾಗೂ ಆಸ್ಪತ್ರೆಯ ಸುವ್ಯವಸ್ಥೆ ಇದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ತಾಲೂಕು ವೈದ್ಯಾಧಿಕಾರಿ ಡಿಎಚ್ಒಗೆ ಮನವಿಯನ್ನು ಸಲ್ಲಿಸಲಾಯಿತು. ಹೊಳೆಆಲೂರು ಗ್ರಾಮವು ಹೋಬಳಿ ಇರೋದ್ರಿಂದ ಸುಮಾರು 20 ಹಳ್ಳಿಯ ಜನರು ಈ ಆಸ್ಪತ್ರೆಗೆ ಬರ್ತಾರೆ. ಆದರೆ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯದೆ ಪರದಾಡ್ತಾ ಇದ್ದಾರೆ ಮತ್ತು ಈ ಆಸ್ಪತ್ರೆ ವಿಶೇಷವಾಗಿ ಹೆರಿಗೆ ವೈದ್ಯರು ಹಾಗೂ ಪ್ರತ್ಯೇಕವಾದ ವೈದ್ಯರನ್ನು ನೇಮಕ ಮಾಡಿ ಈ ಆಸ್ಪತ್ರೆಯ ಸುವ್ಯವಸ್ಥೆ ಕಾಪಾಡಿ ಜನರಿಗೆ 24 ಗಂಟೆಗಳ ಕಾಲ ಚಿಕಿತ್ಸೆ ದೊರಕುವಂತೆ ಮಾಡಬೇಕು. ನಮ್ಮ ಸಂಘಟನೆಯು ನಿಮಗೆ ಕೇವಲ 8 ದಿನಗಳ ಕಾಲಾವಕಾಶ ನೀಡುತ್ತೇವೆ. 8 ದಿನಗಳ ಒಳಗೆ ತಾವು ಈ ಆಸ್ಪತ್ರೆಗೆ ಪ್ರತ್ಯೇಕವಾದ ವೈದ್ಯರನ್ನು ನೇಮಕ ಮಾಡಿ ಆಸ್ಪತ್ರೆಯ ಸುವ್ಯವಸ್ಥೆಯನ್ನು ಕಲ್ಪಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಉಗ್ರವಾದ ಹೋರಾಟ ಮಾಡುವುದಾಗಿ ಜಯ ಕರ್ನಾಟಕ ಸಂಘಟನೆ ರೋಣ ತಾಲೂಕು ಸಂಚಾಲಕ ಬಸವರಾಜ್ ಕಾಳೆ ಹಾಗೂ ಅವರ ತಂಡವು ತಾಲೂಕು ವೈದ್ಯಾಧಿಕಾರಿಗಳಿಗೆ ಮನವಿ ಕೊಡುವುದರ ಮೂಲಕ ಎಚ್ಚರಿಕೆ ನೀಡಿದರು. ಸಂದರ್ಭದಲ್ಲಿ ಜಯ ಕರ್ನಾಟಕ ಗದಗ ಜಿಲ್ಲೆ ಹಾಗೂ ರೋಣ ತಾಲೂಕು ಗೌರವಾಧ್ಯಕ್ಷ ವೀರಪ್ಪ ತೆಗ್ಗಿನಮನಿ, ಶ್ರೀಧರ್ ನಾಯಕ್, ಕಾಸಿಂ ಮನ್ನಾಪುರ್, ರಾಜು ಉಳ್ಳಾಗಡ್ಡಿ, ವಾಸುದೇವು ಮುಗುಳಿ, ಶರಣಪ್ಪ ಕಾಶಪ್ಪನವರ್, ಸುರೇಶ್ ಶವನಕೊಪ್ಪ, ಸಂತೋಷ್ ನರೇಗಲ್, ರಾಜು ಅತ್ತಾರ್, ಕಾಳಿಂಗಪ್ಪ ಉಪ್ಪಾರ್, ಅನಿಲ್ ಭಟ್ಟದ್, ಸಾಗರ್ ಕಲಾಲ್, ಶಿವಾನಂದ್ ಭಜಂತ್ರಿ, ಕಳಕಪ್ಪ ಪೋತಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವರದಿ ಉಪಸಂಪಾದಕರು ರಮೇಶ್. ಗೆಲ್ಲುವರೆಗೂ ಹೋರಾಟ, ಗೆಲ್ಲುವರೆಗೂ ಹೋರಾಟ. ವೈದ್ಯರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ವರ್ತನೆ ಮಾಡ್ತಿದ್ದ ವೈದ್ಯರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಆಸ್ಪತ್ರೆಯನ್ನು ಕೊಂಡಾದ ವೈದ್ಯರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಇಲ್ಲ ವೈದ್ಯರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ವೈದ್ಯರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಆಮೇಲೆ ಡಾಕ್ಟರ್ಸ್ ಇಲ್ಲಿ ಒಬ್ಬರೇ ಒಬ್ಬರ ಈಗ ನೋಡ್ರಿ ಅದ್ರ ಪ್ಯಾಟರ್ನ್ ಇರುತ್ತೆ. ನೀವು ಹಾಕ್ರ ಕೂಡಲೇ ಇದು ನನ್ನ ಬಾಯಿಲೆ ಹೇಳೋದಿಲ್ಲ, ಪ್ರೊಸೀಜರ್ ಇರುತ್ತೆ. ಈಗ ಆಲ್ರೆಡಿ ಬಿಲ್ಡಿಂಗ್ ಆಗುತ್ತೆ ಅಂದ್ರೆ ಒಂದು ಸ್ವಲ್ಪ ದಿನ ಆದ್ಮೇಲಂತೂ ಪ್ಯಾಟರ್ನ್ ನಿಮ್ಗೆ ಬರುತ್ತೆ. ಇನ್ನೂ ಬಿಲ್ಡಿಂಗ್ ಇಲ್ಲ ಅಂತಂದ್ರೆ ಬರೀ ಮಾತು ಕೊಡ್ತಾರೆ. ಈಗ ನೋಡ್ರಿ ಹಬ್ಬ ಅಂತಂದ್ರೆ ಎಲ್ಲಿ ಇದೆ ಎಕ್ಸ್ಟ್ರಾ ಡಾಕ್ಟರ್ಸ್ ಇಲ್ಲ. ಹೌದ್ರೆ ಎಕ್ಸ್ಟ್ರಾ ಡಾಕ್ಟರ್ಸ್ ಇದ್ರೆ ನಾವು ಒಬ್ಬರು ನಿಯೋಜನೆ ಮಾಡ್ತೀವಿ ಅಂತ ಹೇಳ್ಬೋದು. ಆದ್ರೂ ಕೂಡ ಇವತ್ತು ಇದು ಮಧ್ಯಾಹ್ನ ಈ ರೀತಿ ಆಗಿದ್ದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಇದೇನು ಇನ್ನೊಬ್ಬ ಡಾಕ್ಟರ್ ಐತಲ್ಲ ಅದು ಸರ್ ಮಾತಾಡ್ಬೇಕು. ಆಮೇಲೆ ನೀವು 108 ಹೇಳಿದ್ರಲ್ಲ, 20 ಹಳ್ಳಿಗಳು ಬರ್ತಾವೆ. ಇದನ್ನ ಆಲ್ರೆಡಿ 20-25 ಹಿಡಿಯಿದೆ. ಇದನ್ನ ಆಲ್ರೆಡಿ ಮೊದಲು ಕೂಡ ನಾವು ಅನ್ನೋದು ಏಟ್ ಕೊಡ್ಬೇಕಾದ್ರೆ ಹೊಳೆಯಾದವ್ರು ಕೊಡ್ಬೇಕಂತೇಳಿ ತಿಳಿಸ್ಯಾರಿದೆ. ಇದೊಂದು ಕೂಡ ಈ ಭಾಗದ ಅವ್ರ ಲಾಸ್ಟ್ ಟೈಮ್ ಮಿನಿಸ್ಟರ್ ಏನು ಅವ್ರ ಗಮನಕ್ಕೆ ತಂದಿದೆ. ಅದನ್ನೇನದಲ್ಲ ಸರ್ ಇದನ್ನ ಡಿಸ್ಕಸ್ ಮಾಡಿ ಆಮೇಲೆ ಸರ್ ಜೊತೆ ಮಾತಾಡ್ರಿ ಅಂತ ಹೇಳ್ತೀನಿ. ಮುಂದೆ ಏನಾಗುತ್ತೆ ಅನ್ನೋದು ನಿಮ್ಮ ಜೊತೆ ಮಾತಾಡ್ತೀನಿ. ಯಾಕಂದ್ರೆ ಅವು ಎರಡು ಆಗು ಅಲ್ಲಿಂದ ಇಲ್ಲಿ ಲೋಕಲ್ ಆಗೋದೇನಿದೆ ಇದು ಸ್ವಚ್ಛ ಒಂದು ಏನಿದೆ ಸರೌಂಡಿಂಗ್ ಮಾಡಿಸ್ತಿಲ್ಲ. ಆಮೇಲೆ ಒಳಗಡೆ ಏನಿದೆಲ್ಲ ಪ್ರತಿಯೊಂದು ವಾರ್ಡ್ ಅಲ್ಲಿ ಜವಾಬ್ದಾರಿ ಏನಿದೆಲ್ಲ ಸ್ವಚ್ಛ ಮಾಡ್ಲಿಕ್ಕಂತೂ ವ್ಯವಸ್ಥೆ ಮಾಡ್ಲಿಕ್ಕೆ. ಆಮೇಲೆ ಬಿಹೇವಿಯರ್ ಬಗ್ಗೆ ಹೇಳಿದ್ರು ನಾನು. ಪೇಷಂಟ್ ಏನು ಬರ್ತಾರಲ್ಲ ಇಲ್ಲಿ ಬರೋರೆಲ್ಲ ನೋವಾದವ್ರು, ನೋಡ್ರೆ ನೋವಿಲ್ಲ ಯಾರು ಬರಲ್ಲ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು. ಅವ್ರ ನಡವಳಿಕೆ ಏನದ ಅದನ್ನೆಲ್ಲ ಹೇಳೀನಿ, ವಾರ್ನು ಮಾಡೀನಿ ನಾನು. ಆಮೇಲೆ ಸ್ವಚ್ಛತೆ ಬಗ್ಗೆ ಯಾರು ಇರ್ತಾ ಇರಲ್ಲ ಅವ್ರಿಗೆ ನೋಟಿಸ್ ಕೂಡ ಕೊಡ್ತೀನಿ ನಾನು. ಅವರಲ್ಲಿ ಏನೂ ಬದಲಾವಣೆ ಕಾಣಲಿಲ್ಲ. ಮತ್ತೆ ಹೇಳಿದ್ರೆ ಏನು ಇಲಾಖೆ ಮಟ್ಟಗಳು ಕ್ರಮ ಇದೆ ನಾವು ಪ್ರೊಸೆಸ್ ಮಾಡ್ತೀವಿ. ಇದು ಒಂದು ಏನು ಕ್ಲೀನಿಂಗ್ ಮಾಡ್ತೀನಿ, ಆಮೇಲೆ ಉಳಿದ 2 ಅದಾವೆ ಇವತ್ತೇ ಡಿಸ್ಕಸ್ ಮಾಡ್ತೀನಿ ಸರ್. ಇವತ್ತೇ ಡಿಸ್ಕಸ್ ಮಾಡಿ 2 ದಿನದೊಳಗೆ ನಮ್ಗೆ ಆಗ್ಬೇಕು ಸರ್. ಅಲ್ಲಲ್ಲ ಅದ್ರದ್ದು ಏನೈತಿ ನಿಮ್ಗೆ ಫೀಡ್ಬ್ಯಾಕ್ ಶಾಸಕರು ಇಲ್ಲ ಅಲ್ರಿ. ಈಗ ಯಾರು ಕನ್ಸರ್ನ್ ಬಡವರು ಅದೇ ಹಾಸ್ಪಿಟ್ಲಿಗೆ ಬರೋರು, ಸರ್ಕಾರಿ ಹಾಸ್ಪಿಟ್ಲಿಗೆ ಬರೋ ಬಡವರು ಅಲ್ಲ ಅದು ನೋಡ್ಕೊಂಡು ಈಗ ಒಂದು ನೋಟ್ ನೀವು ನಿಂತ ಕಾಲದಲ್ಲಿ ಹೆಂಗ ನೋಡ್ಕೊಂಡು ಬರೋಕೆ ಬಸ್ ಅದನ್ನೇ ಹೇಳಿ ಹೇಳೋದ ವಿಚಾರ ಮಾಡಿ. ಈಗ 108 ನಾನು 8 ದಿನ ತರ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಆಗ್ಲಿ ಅಂದ್ರೆ ಏನ್ ಮಾಡೋದು? ಅದಕ್ಕೆ ನಾನು ಹೇಳಕತ್ತೀನಿ. ಹೌದಾ ಮತ್ತೆ ಅದನ್ನ ಹೇಳಕತ್ತಿದ್ರಿ ಅದನ್ನೇ ಹೇಳಕತ್ತೀನಿ. ನೋಡ್ರಿ ಮ್ಯಾಕ್ಸಿಮಮ್ ಮಾಡ್ತೀವಿ ಅಂತ ಹೇಳಕತ್ತೀನಿ. ಈಗ ಮಾಡೋದ್ರಿ ನಾವು ನಿಮ್ದು ಲೆಟರ್ ತಗೊಂಡು ಇನ್ನೊಮ್ಮೆ ಅವ್ರಿಗೆ ನೆನಪು ಮಾಡ್ತೀವಿ. ಅದ್ರದ್ದೇನು ಪ್ರೊಸೆಸ್ ಅದ ಮಾಡ್ತೀವಿ. ಪ್ರೊಸೆಸ್ ಏನು ಬಂದಿದೆ ಅನ್ನೋದು ನಿಮ್ಗೆ ಕೂಡ ನಾವು ಹೇಳ್ತೇವೆ. ನಮ್ಮ ಗಡಿವಿಗೆ ಈಗ ಈ ನಮ್ಮ ಗಡಿವಿಗೆ ಆಗ್ಲಿಕ್ಕಂದ್ರೆ ತಾಲೂಕು ಆಸ್ಪತ್ರೆಯಿಂದ ನಾವು ಧರಣಿ ಕೊಡ್ತೀವಿ ಸರ್. ಅಲ್ಲಿಂದ ಜಿಲ್ಲಾ ವೈದ್ಯಾಧಿಕಾರಿ
ಡಿಸ್ಕಷನ್ ಮಾಡ್ತೀನಿ ಹೊರಟೇನೆ ಅಂತ ಹೇಳಿದ್ರೆ ನಿಮ್ಗ ಸಾಧ್ಯ ಆದಷ್ಟು ನಿಮ್ಗೆ ಸಾಧ್ಯ ಆಗ್ಲಿಕ್ಕೆ ನಾವು ಸಾಧ್ಯ ಮಾಡ್ಸೋಣ ಸಾಹೇಬ್ರ ಓಡಾಟದಿಂದ ತಗೊಂಡು ನಾವು ಸಾಧ್ಯ ನೋವು ಯಾಕಂದ್ರೆ ನೀವು